ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ಇನ್ಸ್ಟೆಂಟಾಗಿ ಒಂದು ರವೆ ಕಡುಬು ಮಾಡೋ ವಿಧಾನನ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿನ ಎಳೆದು ಸಿಪ್ಪೆನೂ ತೆಗೆಯೋದೇನು ಬೇಡ, ತೊಳ್ಕೊಂಡು ತುದಿ ಹೆಚ್ಕೊಂಡು ತುರಿದಿಟ್ಕೊಳ್ಳೋಣ. ಆಮೇಲೆ ಸ್ವಲ್ಪ ತೆಂಗಿನಕಾಯಿನ ತುರ್ಕೊಳ್ಳೋಣ. ಆಮೇಲೆ ಒಂದು ಅರ್ಧ ಇಂಚ್ ಶುಂಠಿನೂ ತುರಿದು ರೆಡಿ ಇಟ್ಕೊಳ್ಳೋಣ. ಆಮೇಲೆ 2 ಬಟ್ಲು ರವೆ, ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ. ಮೊದಲಿಗೆ 2 ಬಟ್ಲು ರವೆನ ಒಂದು ಬೌಲ್ಗೆ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ತೊಳೆದು ರೆಡಿ ಇಟ್ಕೊಳ್ಳೋಣ. ಆಮೇಲೆ ಸೌತೆಕಾಯಿ ತುರಿಗೆ ಚೆನ್ನಾಗಿ ರವೆನ ನೀರು ಹಿಂಡಿ ಹಾಕ್ಕೊಳ್ಳೋಣ. ರವೆ ಹಾಕ್ಕೊಂಡು ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೆನೆಸಿಟ್ಕೊಂಡಿದ್ವಲ್ಲ ಅರ್ಧ ಗಂಟೆ ಮುಂಚೆ ಅರ್ಧ ಬಟ್ಲು ಕಡಲೆಬೇಳೆ, ಅದನ್ನು ಹಾಕ್ಕೊಳ್ಳೋಣ. ತೊಳೆದು ಹೆಚ್ಚಿಟ್ಕೊಂಡಿರೋ ಒಂದು ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ತುರಿದಿಟ್ಕೊಂಡಿರೋ ಶುಂಠಿ, 1-2 ಹಸಿರು ಮೆಣಸಿನ್ಕಾಯಿ ತೊಳೆದು ಹೆಚ್ಚಿಟ್ಕೊಂಡಿರೋದು, ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ ಎಲ್ಲನೂ ಹಾಕ್ಕೊಂಡು ಒಂದು 4 ಸ್ಪೂನು ಮೊಸರು ಹಾಕ್ಕೊಳ್ಳೋಣ. 1 ಸ್ಪೂನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಬಾಳೆ ಎಲೆ ಮೇಲೆ 1.5 ಸ್ಪೂನು ಕಡುಬಿನ ಮಿಕ್ಸ್ಚರ್ ಹಾಕ್ಕೊಂಡು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡಿಕೊಂಡು ಬಾಳೆ ಎಲೆನ ಮಡಚ್ಕೊಳ್ಳೋಣ. ಮತ್ತು ಇನ್ನೊಂದು ಬಾಳೆ ಎಲೆ ತೊಗೊಂಡು ಅದೇ ಥರ 1.5 ಸ್ಪೂನು ಕಡುಬಿನ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತೆಳುವಾಗಿ ಹರಡ್ಕೊಂಡು ಮಡಚ್ಕೊಳ್ಳೋಣ. ಇದೇ ರೀತಿ ಎಲ್ಲ ಕಡುಬನ್ನು ನಾವು ಮಡಚ್ಕೊಂಡು, ಇಲ್ಲಿ 1 ಸ್ಪೂನ್ ಎಣ್ಣೆನೂ ನಾನು ಉಪಯೋಗಿಸಿಲ್ಲ. ತುಂಬ ಆರೋಗ್ಯಕರವಾಗಿರೋ ರೆಸಿಪಿ ಇದು, ಸೌತೆಕಾಯಿ ರವೆ ಕಡುಬು. ಇದೇ ರೀತಿ ಎಲ್ಲ ಎಲೆಗೂ ನಾವು ಹರಡ್ಕೊಂಡು ಮುಚ್ಚಿಟ್ಕೊಂಡು ಒಂದು ಇಡ್ಲಿ ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ತಳಕ್ಕೆ ನೀರು ಹಾಕಿ, ನೀರು ಚೆನ್ನಾಗಿ ಬಿಸಿ ಆದಮೇಲೆ ಸ್ಟೀಮರ್ ಪ್ಲೇಟಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಕಡುಬನ್ನು ಸ್ಟೀಮರ್ ಪ್ಲೇಟ್ ಮೇಲೆ ಜೋಡಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಕರವಾದ ಸೌತೆಕಾಯಿ ಕಡುಬು ರೆಡಿ ಆಗುತ್ತೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.